ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ತಮ್ಮ ಹೇಮಾಸ್ ಪುಟ ಪ್ರಪಂಚಕ್ಕೆ ಸುಸ್ವಾಗತ. ಎಲ್ಲ ಟ್ರಿಪ್ ಮುಗಿಸ್ಕೊಂಡು ಬರೋ ಅಷ್ಟರೊಳಗಡೆ ಸ್ವಲ್ಪ ಕೋಲ್ಡು ಹಾಗೆ ಫೀವರು ಮತ್ತು ನೆಗಡಿ ಥ್ರೋಟ್ ಇನ್ಫೆಕ್ಷನ್ ಆಯಿತು ಅಂಥೇಳಿ ಮಾತ್ರೆ ತೊಗೊಂಡೆ. ನೋಡಿ ಆಲ್ರೆಡಿ ಖಾಲಿ ಆಯಿತು ಅಂಥೇಳಿ ಆಲೆ ಮತ್ತೆ ತೊಗೊಬಂದಿಟ್ಟಿದ್ದಾರೆ. ನಮ್ಮ ಮನೇಲಿರೋ ಡಾಕ್ಟ್ರು ಒಂಚೂರು ಸೀನಂಗಿಲ್ಲ, ಕೆಮ್ಮಂಗಿಲ್ಲ, ಒಂಚೂರು ವಾಯ್ಸ್ ಚೇಂಜ್ ಆಗಂಗಿಲ್ಲ, ಆಲ್ರೆಡಿ ಮಾತ್ರೆ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ನಿಮ್ಮ ಮನೇಲೂ ಹೀಗೇನಾ? ಕಮೆಂಟ್ ಮಾಡಿ ತಿಳಿಸಿ. ಡ್ರ್ಯಾಗನು ಸ್ವಲ್ಪ ದಪ್ಪ ಆಗಿದೆ ಮತ್ತು ಹೀಗೆ ನೆಟ್ ಕಟ್ಟಿರೋದ್ರಿಂದ ಸ್ವಲ್ಪ ಉಳ್ಕೊಂಡಿದೆ. ಮತ್ತು ನೀರಿಲ್ದೇ ಇದು ಸೇವಂತಿ ಗಿಡ ಚಿಗುರು ಬಂದಿದ್ದು ಅದು ಕೂಡ ಹೋಯಿತು. ಕಡ್ಡಿ ಹಾಕಿದ್ದೆ ಹೋಯಿತು. ಮತ್ತು ಎಲ್ಲ ನೆನ್ನೆ ಹಾಕಿದ್ದೀನಿ ನೀರು. ಎಷ್ಟೊಂದು ಗಿಡಗಳು ಕೆಳಗಡೆ ಎಲ್ಲ ಈ ರೀತಿ ಬಿದ್ದಿದೆ ಎಲ್ಲ. ಮತ್ತು ಹೆಗ್ಣ ಮತ್ತೆ ಶುರುವಾಗಿದೆ, ಹೆಗ್ಣದ ಕಾಟ. ಮಾವಿಂದು ಹಣ್ಣು ತಿಂದ್ಬಿಟ್ಟು ಬೀಜ ಹಾಕಿದೆ, ನೆಟ್ಟಿದ್ದೆ. ನೋಡೋಣ ಬರುತ್ತಾ ಇಲ್ವಾ, ಟ್ರೈ ಮಾಡೋಣ ಅಂಥೇಳಿ. ಇಲ್ಲಿನೂ ಕೂಡ ಮೋರ್ ಬಂದಿದೆ. ಮತ್ತು ಹಾಗೆ ಇಲ್ಲೂ ಕೂಡ ತೋರಿಸಿದ್ದೆ ನಿಮಗೆ, ಬಂದಿದೆ. ಬಟ್ ಇದು ಯಾಕೋ ಇನ್ನೂ ಬಂದಿಲ್ಲ, ನೋಡಬೇಕು ಬರುತ್ತಾ ಹೇಗೆ ಅಂಥೇಳಿ. ಮತ್ತು ಇಲ್ಲಿ ಹಾಕಿರೋ ಕಟ್ಟಿಂಗ್ಸ್ ದಾಸವಾಳಕ್ಕೂ ಕೂಡ ಆಲ್ರೆಡಿ ಮಿಲಿ ಬಗ್ಸ್ ಏನೂ ಬರ್ತಾ ಇದೆ. ಇದೊಂದು ಕಟ್ಟಿಂಗ್ಸ್ ಹಾಕಿದೆ. ಮತ್ತು ಇದು ಕಟ್ಟಿಂಗ್ಸು ರೀಪಾಟ್ ಮಾಡಿದ್ನಲ್ಲ ಅದು, ಇದಕ್ಕೂ ಕೂಡ ನೋಡಿ ಈ ಥರ ಮಿಲಿ ಬಗ್ಸ್ ಬರ್ತಾ ಇದೆ. ಇರಲಿಲ್ಲ, ಒಂದಿನ 2 ದಿನ ನೋಡಲಿಲ್ಲ ಅಂತ ಅಂದರೆ ಗಾರ್ಡನ್ ಮಾಡೋರು ಎಲ್ಲೂ ಹೊರಗಡೆ ಹೋಗಂಗೇ ಇಲ್ಲ. ಅಥವಾ ಮನೆಯಲ್ಲಿ ಯಾರಾದರೂ ನೋಡ್ಕೊಳ್ಳೋರಿದ್ದರೆ ಸ್ವಲ್ಪ ಪರವಾಗಿಲ್ಲ, ಇಲ್ಲ ಅಂದರೆ ಗಾರ್ಡನ್ ಕತೆ ಗೋವಿಂದ. ಎಲ್ಲ ಗಿಡಗಳು ಈ ರೀತಿಯಾಗಿ ಒಣಗೋಗಿದ್ದು. ಇದು ಬಸ್ಲೆ ಹೋಗ್ಬಿಟ್ಟಿದೆ. ಅಲ್ಲಿ ಬೀಜಗಳು ಉದುರಿ ಮತ್ತು ಇಲ್ಲಿ ಗಿಡಗಳು ಉಟ್ಕೊಂಡಿದೆ. ಇಲ್ಲಿ ಬೀಜಗಳು ಬಂದು ಇಲ್ಲಿ ಗಿಡಗಳು ಹುಟ್ಟಿದೆ. ಇದನ್ನು ತೆಗೆದು ಅಲ್ಲಿ ಆಮೇಲೆ ಹಾಕ್ಕೋಬೇಕು. ಆಮೇಲೆ ಹಾಕ್ಕೊತೀನಿ. ಇಲ್ಲಿ ನೋಡಿ, ಸ್ವಲ್ಪ ಮಳೆ ಬಂತಲ್ಲ, ಇದರಲ್ಲಿ ಯಾವ ಥರ ಹುಲ್ಲು ಬಂದಿದೆ ಅಂತೇಳಿ ನೋಡಿ, ಥರ ಡಿಫ್ರೆಂಟ್ ಆಗಿದೆ ಇದಂತೂ. ಎಲ್ಲ ಗಿಡ ನೋಡಿ, ಸ್ಫಟಿಕ ಗಿಡ ಒಣಗೋಗಿದೆ. ಮತ್ತು ಹಾಗೆ ಸ್ಫಟಿಕ ಗಿಡದೂ ಕೂಡ ಎಲೆಗಳೆಲ್ಲ ಇದಾಗಿದೆ. ಇದನ್ನೆಲ್ಲ ಆಲ್ಮೋಸ್ಟು ಈ ರೀತಿಯಾಗಿ ಉದುರಿಸಿ ಓಡಿಸ್ಬೇಕು. ಇದಂತೂ ಗಿಡ ಬರುತ್ತೋ ಏನೋ ಗೊತ್ತಿಲ್ಲ, ಅಷ್ಟು ಒಣಗೋಗ್ಬಿಟ್ಟಿದೆ. ತಿರುಪತಿ ಟ್ರಿಪ್ ಹೋಗಿದ್ದು, ಅಲ್ಲಿಂದ ಬಂದೆ. ಬರೋ ಅಷ್ಟರೊಳಗಡೆ ಅಲ್ಲಿ ಕ್ಯೂ ನಿಂತು ಸಾಕಾಗಿ ಅಲ್ಲಿ ನಮಗೆ ಟಿಕೆಟ್ ಸಿಗ್ತೇನೆ ಫುಲ್ಲು ರಶ್ ಇತ್ತು. ಹಾಗಾಗಿ ಅಲ್ಲೂ ಕೂಡ ಟಯರ್ಡ್ ಆಗಿತ್ತು. ಮತ್ತೆ ಬಂದಮೇಲೆ ಮತ್ತೆ ನನ್ನ ಫ್ರೆಂಡ್ ಮನೇಲಿ ಫಂಕ್ಷನ್ ಇತ್ತು ಅಂತ ಹೊರಟೋದೆ. ಆಗಲೇ ಇಲ್ಲ ನೋಡಿ, ವೈಟ್ ಕಲರ್ ಸ್ಫಟಿಕ ಹೋಗ್ಬಿಟ್ಟಿದೆ. ಮತ್ತು ಇಲ್ಲೂ ಕೂಡ ಎಲ್ಲ ಪೂರ ನೋಡಿ ಎಲ್ಲ ಒಣಗ್ದಂಗಾಗಿತ್ತು. ಎಲ್ಲ ನೀರು ಹಾಕಿದ್ದೀನಿ ಮತ್ತು ಇಲ್ಲೆಲ್ಲ ಸ್ವಲ್ಪ ಉದುರಿಸಿದ್ದೀನಿ. ಇದಂತೂ ಮೆಕ್ಸಿಕನ್ ಪಿಟೋನಿಯಾ, ಇದು ಎಲ್ಲ ಹುಳ ಹೊಡ್ದಂಗೆ ಆಗ್ಬಿಟ್ಟಿದೆ. ಎಲ್ಲ ಕ್ಲೀನ್ ಮಾಡಿ ಗುಡಿಸ್ಬೇಕು. ಸಿಕ್ಕಾಬಟ್ಟೆ ಹುಳ ಬಂದಿದೆ. ಇದು ಎಲ್ಲ ಒಣಗ್ದಂಗೆ ಆಗಿದೆ. ನೋಡೋಣ ಬರುತ್ತೋ ಏನೋ, ನನಗಂತೂ ಗೊತ್ತಿಲ್ಲ, ನೋಡಬೇಕು. ಮತ್ತು ಹಾಗೆ ದಾಸವಾಳ, ಇಲ್ಲಿ ಸೇವಂತಿ ನೋಡಿದ್ರಿ ಅಲ್ಲ ಎಷ್ಟು ಚೆನ್ನಾಗಿತ್ತು ಅಂಥೇಳಿ. ಇವಾಗ ನೋಡಿ ಹೇಗಾಗಿದೆ ಅಂಥೇಳಿ. ಎಲ್ಲ ಹೋಗಿದೆ, ಏನಾಗುತ್ತೋ ಏನೋ ಗೊತ್ತಿಲ್ಲ. ಪೂರ ಹೋಗ್ಬಿಟ್ಟಿದೆ ಸೇವಂತಿ ಅಂತೂ. ಎಲ್ಲ ಒಣಗ್ದಂಗೆ ಆಗೋಗಿದೆ. ಆರೆಂಜ್ ಕಲರು ನೋಡಿದ್ರಲ್ಲ, ಇಲ್ಲಿ ಇಟ್ಟಿದ್ನಲ್ಲ, ಅದು ಹೇಗಾಗಿದೆ ಅಂಥೇಳಿ. ಮತ್ತು ದಾಸವಾಳದಲ್ಲೂ ಕೂಡ ಮಿಲಿ ಬಗ್ಸ್ ಬಂದಿದೆ, ಕ್ಲೀನ್ ಮಾಡಬೇಕು. ಇವಾಗಿನ ಹಾಕಿರೋ ಗಿಡ ಹೋಗ್ಬಿಡುತ್ತೆ. ಡಬಲ್ ಪೆಟಲ್ಲು ಯೆಲ್ಲೋ ಕಲರು. ಮತ್ತು ಹಾಗೆ ಮಲ್ಲಿಗೆ ಗಿಡ ನೋಡಿ ಎಷ್ಟು ಚೆನ್ನಾಗಿತ್ತು. ಮಲ್ಲಿಗೆ ಗಿಡ ಎಲ್ಲ ಹೋಗಿದೆ.
ಎಲೆಗಳೆಲ್ಲ ತೆಗೆದು ಸ್ವಲ್ಪ ಪ್ರೂನ್ ಮಾಡಬೇಕು. ಸೇವಂತಿ ಅಂತೂ ಈ ರೀತಿಯಾಗಿದೆ, ಇರಲಿಲ್ಲ ಅಂದರೆ ಗಿಡಗಳ ಕತೆ ಹೀಗೆ ಹಾಕೋದು. ಮತ್ತು ಇದು ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಸೈಡಲ್ಲಿ ಇದ್ದಿದ್ದರಿಂದನೇನೋ ಉಳ್ಕೊಂಡಿದೆ, ಒಣಗ್ದಂಗೆ ಆಗಿದೆ. ನಿನ್ನೆ ಎಲ್ಲ ಹಾಕಿದ್ದೀನಿ ನೀರು. ನಾನು ಅಲ್ಲಿಂದ ಬರ್ತಿದ್ದಂಗೆ ಸ್ವಲ್ಪ ಫೀವರ್ ಬಂತು, ಆಗಲೇ ಎಲ್ಲ ನೆಗಡಿ ಮತ್ತು ಎಲ್ಲ ಆಗೋಯ್ತು, ಹಾಗಾಗಿ ಹಾಕೋಕ್ಕಾಗಿರಲಿಲ್ಲ. ಮತ್ತು ಇಲ್ಲಿ ಫೀಸ್ಲಿನೂ ನೋಡಿ ಎಷ್ಟು ಒಣಗೋಗಿದೆ ಅಂತೇಳಿ. ಎಲ್ಲದಕ್ಕೂ ನಿನ್ನೆ ಹಾಕಿದ್ದೀನಿ, ಸ್ವಲ್ಪ ಪರವಾಗಿಲ್ಲ, ಪ್ರತಿಯೊಂದಕ್ಕೂ ಹಾಕಿದೆ. ಮತ್ತು ಇಲ್ಲಿ ಫಿಶ್ಗಳು ನೋಡಿ ಎಷ್ಟು ಮರಿ ಹಾಕಿದೆ ಅಂತೇಳಿ, ಕಾಣಿಸ್ತಾ ಇದೆಯಾ ನಿಮಗೆ? ಎಷ್ಟೊಂದು ಮರಿಗಳಿದೆ ನೋಡಿ, ತುಂಬಾ ಖುಷಿ ಆಯಿತು ಮರಿ ಹಾಕಿದ್ದನ್ನು ನೋಡಿ. ಎಲ್ಲೋ ಅಷ್ಟೇ ಹೋಯಿತು ಶಂಖಪುಷ್ಪ, ಎಷ್ಟು ಮಗ್ಗುಗಳಿತ್ತು ಎಲ್ಲ ಒಣಗ್ದಂಗೆ ಆಗೋಗಿದೆ. ತುಂಬೆ ಹೂ ಬಿಟ್ಟಿದೆ, ಬೇರೆದಕ್ಕೆ ಹಾಕ್ಬೇಕು ಪಾಟ್ಗೆ. ಎಷ್ಟು ಕ್ಲೀನ್ ಮಾಡಿದ್ರೂ ಬೇಕಾಗಿರೋದು ಬರಲ್ಲ, ಬೇಡದೇ ಇರೋದೇ ಬರುತ್ತೆ. ಮತ್ತು ಇದು ಗಿಡ ಚಿಗುರಿತ್ತು, ಬಟ್ ಇದು ಹೋಯಿತು. ಎಲ್ಲ ಒಣಗಿ ಯೆಲ್ಲೋ ಕಲರ್ ಎಲೆಗಳಾಗ್ಬಿಟ್ಟಿದೆ. ಸ್ವಲ್ಪ ಗಣಿಕೆ ಸೊಪ್ಪಿದೆ, ಅದೆಲ್ಲ ಹಾರ್ವೆಸ್ಟ್ ಮಾಡಿಕೊಂಡು ಯೂಸ್ ಮಾಡ್ಕೋಬೇಕು. ನೋಡಿ, ಇದು ಕೂಡ ಮಂಗಗಳು ಕಿತ್ತಾಕಿದೆ. ಟೊಮೊಟೊ ಗಿಡ ಬಿದ್ದಿದೆ ಕೆಳಗಡೆಗೆ, ದಾಸವಾಳ ಗಿಡ ಹೋಗ್ಬಿಡುತ್ತೆ, ನೋಡ್ಕೋಬೇಕು. ಟೊಮೊಟೊ ಗಿಡ ಬೇಕಂದರೆ ದಾಸವಾಳ ಗಿಡ ಹೋಗ್ಬಿಡುತ್ತೆ ಆಮೇಲೆ. ಮತ್ತು ಇದು ಗಾಂಧಾರ ಮೆಣಸಿನ್ಕಾಯಿ ಗಿಡ, ಇದನ್ನು ಪಿಂಚಿಂಗ್ ಮಾಡ್ತಾ ಇದ್ದೀನಿ ಬ್ರಾಂಚಸ್ ಬರಲಿ ಅಂತೇಳಿ. ಚೆನ್ನಾಗಿ ಬ್ರಾಂಚಸ್ ಬಂದರೆ ಕಾಯಿಗಳು ಜಾಸ್ತಿ ಬರುತ್ತೆ ಅಂತ ನೋಡಿ ಪಿಂಚಿಂಗ್ ಮಾಡ್ಕೊತಾ ಇದ್ದೀನಿ ಸ್ಟಾರ್ಟಿಂಗಿಂದನೇ. ಮತ್ತು ಇಲ್ಲಿ ಈ ದಾಸವಾಳಕ್ಕೂ ಅಷ್ಟೇ ಸಿಕ್ಕಾಬಿಟ್ಟೆ ಇರುವೆಗಳು ಬಂದಿದೆ. ಇದು ಮೀಶೋಯಿಂದ ತರಿಸಿ ದಾಸವಾಳ ಗಿಡ, ಬ್ಲೂ ಕಲರು. ನೋಡ್ಕೋಬೇಕು, ಬೇಗ ನೋಡಿಕೊಂಡು ಔಷಧಿ ಹೊಡಿಬೇಕು. ಎಷ್ಟು ಬಂದಿದೆ ನೋಡಿ, ಎಲ್ಲ ನೋಡಿ ಯಾವ ರೀತಿ ಆಗಿದೆ ಅಂತೇಳಿ. ಎಲ್ಲ ಕಟ್ ಮಾಡಬೇಕು, ಸ್ವಲ್ಪ ಹಿಂಗೆಲ್ಲ ಕಟ್ ಮಾಡಿದರೆ ಸ್ವಲ್ಪ ಸ್ಟ್ರೆಂತ್ ಬರುತ್ತೆ, ಇಲ್ಲ ಅಂದರೆ ಎಲ್ಲ ಹೋಗ್ಬಿಡುತ್ತೆ. ಇದು ಕೂಡ ಮಂಗಗಳು ಕಿತ್ಬಿಟ್ಟಿದೆ ಅಂತ ಹೇಳಿದ್ನಲ್ಲ, ಇಲ್ಲಿಗೆ ಸ್ವಲ್ಪ ಪ್ರೂನಿಂಗ್ ಮಾಡಬೇಕು. ಇದು ಅಷ್ಟೇ ಪ್ರೂನಿಂಗ್ ಮಾಡಬೇಕು. ಇದು ಮುಟ್ಟಿದರೆ ಎಲ್ಲ ಹೀಗೆ ಉದುರುತ್ತಾ ಇದೆ, ಅಷ್ಟು ನೀರೇ ಇಲ್ಲದೆ ಹೋಗ್ಬಿಟ್ಟಿದೆ. ಯಾರೂ ಇಲ್ಲ ಹಾಕೋದಕ್ಕೆ ಅಂದಾಗ ಈ ರೀತಿಯಾಗೆ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಈ ಗಿಡ ನೋಡಿ ಎಷ್ಟು ಯೆಲ್ಲೋ ಕಲರ್ ಬಂದಿದೆ ಅಂತೇಳಿ. ನೀರು ಕಡಿಮೆ ಆಗಿದೆ, ಅದಕ್ಕೆ ಎಲ್ಲ ಯೆಲ್ಲೋ ಕಲರ್ ಬಂದಿದೆ. ಸ್ವಲ್ಪ ಗಿಡಗಳನ್ನೆಲ್ಲ ಈ ರೀತಿ ಮಾಡಿ ಮತ್ತು ಎಲೆಗಳೆಲ್ಲ ತೆಗೆದು ಕ್ಲೀನಾಗಿ ಹೊಡೆಸ್ಕೊಂಡು ಬರಬೇಕು. ಮತ್ತು ಹಾಗೆ ಸ್ವಲ್ಪ ಔಷಧಿನೂ ಹೊಡಿಬೇಕು. ಇದರಲ್ಲಂತೂ ಅವಸ್ಥೆ ಹೇಗಿದೆ ಅಂತ ನೋಡಿ. ಎಲ್ಲಾದರೂ ಹೊರಗಡೆ ಹೋಗಿ ಬಂದರೆ ಹೀಗೆ ಆಗೋದು. ಇದರಲ್ಲಂತೂ ತುಂಬ ಮೊಗ್ಗುಗಳಿತ್ತು, ಬಟ್ ಮೊಗ್ಗುಗಳೆಲ್ಲ ಖಾಲಿಯಾಗಿದೆ. ಎಲ್ಲನೂ ಕಟ್ ಮಾಡ್ತೀನಿ, ಕಟ್ ಮಾಡಿ ಮತ್ತು ಚಿಗುರು ಬಂದು ಹೂ ಬರುತ್ತೆ, ನೋಡಬೇಕು. ಹೂವಾಗಿರೋದ, ಎಷ್ಟೊಂದು ಹೂವಾಗಿ ಎಲ್ಲ ಬಿದ್ದೋಗಿದೆ. ಇಲ್ಲಿದೆಲೆ ಬಳ್ಳಿ ಬರ್ತಾ ಇದೆ ಇದು. ಸಿಗ್ಲಿ ಚೆನ್ನಾಗಿ. ತುಂಬಾ ಖುಷಿ ಆಗುತ್ತೆ.
ಇದರಲ್ಲಿ ಈಗ ನಾನು ಹಣ್ಣು ತೆಗೆದು ತಿನ್ನೋ ಅಷ್ಟರೊಳಗಡೆ ಎಷ್ಟು ವರ್ಷ ಬೇಕಾಗುತ್ತೋ ಗೊತ್ತಿಲ್ಲ. ಇನ್ನು ಸ್ವಲ್ಪ ದಿನ ಅದರಲ್ಲೇ ಇರಲಿ, ಆಮೇಲೆ ಬೇರೆದಕ್ಕೆ ಶಿಫ್ಟ್ ಮಾಡ್ತೀನಿ. ಎಲ್ಲೂ ಅಷ್ಟೇ ಎಲ್ಲ ಒಣಗಿ ಸೀಡ್ಸ್ ಆಗಿದ್ದಾವೆ ಎಲ್ಲ ಕಡೆನೂ. ಇದು ಅಷ್ಟೇ ತುಂಬ ಒಣಗಿಬಿಟ್ಟಿತ್ತು. ಇದನ್ನು ಎಲ್ಲ ನಿನ್ನೆ ನೀರು ಹಾಕಿ ಸ್ವಲ್ಪ ಪರವಾಗಿಲ್ಲ. ಈಗ ವೀಳ್ಯದೆಲೆ ಸ್ವಲ್ಪ ಹಾಳಾಗ್ತಾಯಿತ್ತು ಅಂತ ಹೇಳಿದ್ನಲ್ಲ, ಈಗ ಪ್ರತಿಯೊಂದು ಎಲೆನೂ ಎಲ್ಲ ಮತ್ತೆ ತೆಗೆದ್ಬಿಟ್ಟು ಎಲ್ಲ ಪ್ರೂನಿಂಗ್ ಮಾಡಿದ್ಮೇಲೆ ವೀಳ್ಯದೆಲೆ ಚೆನ್ನಾಗಿ ಬರ್ತಾಯಿದೆ. ಕಂಪ್ಲೀಟಾಗಿ ಪ್ರೂನಿಂಗ್ ಮಾಡಿಬಿಟ್ಟಿದ್ದೆ. ಎಲ್ಲ ಎಲೆಗಳನ್ನೂ ಒಂದು ಬಿಟ್ಟಿರಲಿಲ್ಲ, ಎಲೆಗಳೆಲ್ಲನೂ ತೆಗೆದು ಸ್ವಲ್ಪ ಪ್ರೂನಿಂಗ್ ಮಾಡಿದೆ. ಅಷ್ಟು ದೊಡ್ಡದಲ್ಲಿವರೆಗೂ ಹೋಗಿತ್ತು. ಪ್ರೂನಿಂಗ್ ಮಾಡಿದ್ಮೇಲೆ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಬರ್ತಾಯಿದೆ. ಆ ಥರ ಏನು ಹಾಳಾಗೋ ಥರ ಇಲ್ಲ. ಆದರೆ ಕೆಲವೊಂದು ಈ ಥರ ಹ್ಯಾಂಡಿಕ್ಯಾಫ್ಟ್ ಆಗಿಬಿಟ್ಟಿದ್ದಾವೆ. ಅಷ್ಟು ಬಿಟ್ಟರೆ ಎಲ್ಲ ಚೆನ್ನಾಗಿ ಬರ್ತಾಯಿದ್ದಾವೆ. ಮತ್ತು ಇಲ್ಲೂ ಒಂದು ಕೂಡ ಡ್ರ್ಯಾಗನ್ ಫ್ರೂಟ್ಸ್ ಇದೆ. ನೋಡಬೇಕು, ಇದೇನೋ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇರೋ ಥರ ಅನ್ನಿಸ್ತಾ ಇದೆ. ನೋಡೋಣ. ಇದು ಸ್ವಲ್ಪ ನೋಡಬೇಕು, ಚೇಂಜ್ ಅನ್ನಿಸ್ತಾ ಇದೆ. ಮತ್ತು ಇದು ಒಂದು ಫ್ಲವರಿಂಗ್ ಆಯಿತು, ಫ್ಲವರಿಂಗ್ ಆಗಿದೆ. ಆದರೆ ಬಟ್ ಇದು ಸ್ಟ್ರೆಂತ್ ಇಲ್ಲ, ಅಂದರೆ ಇದರಷ್ಟು ಎಲ್ಲ ದಪ್ಪ ಇಲ್ಲ, ಸ್ವಲ್ಪ ಸಣ್ಣ ಬರುತ್ತೆ. ಮತ್ತು ಹಾಗೆ ಅಲ್ಲಿನೂ ಒಂದು ಇದಾಗ್ತಿದೆ, ಅಂದರೆ ಫ್ಲವರಿಂಗ್ ಆಗಬೇಕು. ಫ್ಲವರ್ ಆಯಿತು ಅಂದ್ರೇ ಅದು ಕಾಯಿ ಬಂತು ಅಂತ ಅರ್ಥ. ಮತ್ತು ಹಾಗೆ ಬ್ರಹ್ಮಕಮಲನೂ ಕೂಡ ಇಲ್ಲಿ ಎಲ್ಲ ಮೊಗ್ಗುಗಳಾಗಿದೆ, ಮತ್ತು ಅಲ್ಲೂ ಕೂಡ ಮೊಗ್ಗುಗಳಾಗ್ತಾ ಇದ್ದಾವೆ. ಬ್ರಹ್ಮಕಮಲ ಇಲ್ಲಿ ಆಚೆ ಇತ್ತು, ಬಟ್ ಅದು ಎಲೆನೇ ಕಿತ್ತಾಕ್ಬಿಟ್ಟಿದ್ದಾವೆ ಮಂಗಗಳು. 2 ಬಿಟ್ಟಿತ್ತು ಏನೋ ಅಂತ ತಿಳ್ಕೊಂಡು ಕಿತ್ಬಿಟ್ಟಿದ್ದಾವೆ. ಈ ಬ್ರಹ್ಮಕಮಲನೂ ಡೌಟು, ಹೂವು ಅರಳೋವರೆಗೂ ಹೇಳೋಕ್ಕಾಗಲ್ಲ. ಅವಕ್ಕೆ ಏನೋ ಅನಿಸುತ್ತೋ ಏನೋ ಗೊತ್ತಿಲ್ಲ, ಆವಾಗ ತೆಗೆದ್ಬಿಡ್ತವೆ. ಏನೋ ತಿನ್ನೋದಿರ್ಬೋದು ಅನ್ನೋ ಒಂದು ಇದರಲ್ಲಿ ಸ್ಮೆಲ್ ಇರುತ್ತಲ್ಲ, ಹಾಗಾಗಿ ನೋಡೋಣ. ಇಲ್ಲೂ ಕೂಡ ಬರ್ತಾ ಇದೆ, ಅಲ್ಲೂ ಒಳಗಡೆನೂ ಕೂಡ ಬರ್ತಾ ಇದೆ. ಮತ್ತು ಹಾಗೆ ಇಲ್ಲೂ ಕೂಡ ಮೊಗ್ಗಾಗಿದೆ ನೋಡಿ, ಇಲ್ಲೂ ಕೂಡ ಮೊಗ್ಗು ಬರ್ತಾ ಇದೆ. ಇಲ್ಲೊಂದು ಮೊಗ್ಗಾಗ್ತಾ ಇದೆ. ಮತ್ತು ಸ್ವಲ್ಪ ಇದು ಕೂಡ ಎಲ್ಲ ಒಣಗಿಬಿಟ್ಟಿದೆ ನೋಡಿ. ಬ್ರಹ್ಮಕಮಲ ಎಲ್ಲ ನೀರಿಲ್ದೇ ಪ್ರತಿಯೊಂದು ಎಲ್ಲ ಸ್ಟ್ರೆಂತ್ ಕಳ್ಕೊಬಿಟ್ಟಿದೆ, ಹೋಗ್ಬಿಟ್ಟಿದೆ. ಎಷ್ಟು ಒಣಗೋಗಿದೆ ಅಂತೇಳಿ. ಎಲ್ಲ ಸ್ವಲ್ಪ ಕಂಪ್ಲೀಟಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ. ಮತ್ತು ಹಾಗೆ ಇಲ್ಲೆಲ್ಲ ಮಂಗಗಳು ಕಟ್ ಮಾಡಿಬಿಟ್ಟಿದ್ವು, ಅದಕ್ಕೆ ಅದನ್ನು ಸಹ ಪ್ರೂನಿಂಗ್ ಮಾಡಿ ಮತ್ತು ಈ ಥರ ಒಣಗೋಗಿರುವಂಥ ಎಲೆಗಳು ಎಲ್ಲ ತೆಗೆದು. ಮತ್ತು ಇದು ಅಷ್ಟೇ ಸ್ಟಾರ್ ಫ್ರೂಟ್ಸು, ಇದು ಕೂಡ ಎಲ್ಲ ಎಲೆ ಎಲ್ಲ ಒಣಗ್ದಂಗೆ ಆಗಿದೆ. ಮತ್ತು ಎಲ್ಲ ಗಿಡದ ಸಂದಿಗೆ ಹೋಗಿ ಸೇರಿಕೊಳ್ಳುತ್ತೆ. ಅದಕ್ಕೆ ಇದನ್ನು ಎಲ್ಲ ಈ ರೀತಿಯಾಗಿ ಕಂಪ್ಲೀಟಾಗಿ ಒಣಗಿರೋ ಎಲೆಗಳೆಲ್ಲ ತೆಗೆದುಬಿಡ್ತಾಯಿದ್ದೀನಿ. ಹಿಂಗೆ ಆಲ್ಮೋಸ್ಟ್ ಎಲ್ಲ ಒಣಗೇ ಬಿಟ್ಟಿದೆ. ಈ ರೀತಿಯಾಗಿ ತೆಗೆದುಬಿಟ್ರೆ ಸ್ವಲ್ಪ ಚಿಗುರು ಚೆನ್ನಾಗಿ ಬರುತ್ತೆ. ಮತ್ತು ಹಾಗೆ ಇಲ್ಲಿ ಒಣಗೋದು ಕೂಡ ಒಣಗಿ ಕೆಳಗಡೆ ಎಲ್ಲ ಎಲೆಗಳು ಬೀಳೋದು ಕೂಡ ತಪ್ಪುತ್ತೆ. ಅದಕ್ಕೆ ಎಲ್ಲನೂ ಈ ರೀತಿಯಾಗಿ ತೆಗೆದುಬಿಡ್ತಾಯಿದ್ದೀನಿ. ಸ್ಟಾರ್ ಫ್ರೂಟ್ಸ್ ಗಿಡ ಇದು. ಸ್ಟಾರ್ ಫ್ರೂಟ್ಸು ಯಾವಾಗ ಬರುತ್ತೆ ನೋಡಬೇಕು. ಬರೋ ಅಷ್ಟರೊಳಗಡೆ ಮಂಗನ ಪಾಲಾಗಿರುತ್ತೆ. ಮತ್ತು ಹಾಗೆ ದಾಸವಾಳ ಗಿಡಗಳಲ್ಲಿ ಈ ರೀತಿಯಾಗಿ ಒಂದೊಂದು ಕಳೆಗಳು ಬಂದಿದೆ. ಮತ್ತು ಇದು ಅಷ್ಟೇ ತುಂಬ ಚೆನ್ನಾಗಿ ಕೋಡ್ ಹೊಡೆದಿದೆ. ಇದನ್ನು ಕಟ್ ಮಾಡಿಕೊಂಡು ಎಕ್ಸ್ಟ್ರಾ ಮಾಡ್ಕೋಬೇಕು. ಮತ್ತು ಇದರಲ್ಲೂ ಒಣಗಿರೋ ಎಲೆಗಳು ಏನಿದೆ, ಮತ್ತು ಹಾಗೆ ಈ ರೀತಿ ಬೆಳೆದಿರುವಂಥ ಕಸ ಕಡ್ಡಿಗಳೆಲ್ಲ ಸ್ವಲ್ಪ ತೆಕ್ಕೊತಾ ಇದ್ದೀನಿ. ತುಂಬ ಬಿಸಿಲಿದೆ. ಇದು ಕೂಡ ಒಣಗ್ದಂಗೆ ಆಗಿದೆ ನೋಡಿ. ಇದು ಕೂಡ ತೆಕ್ಕೋಬೇಕು, ಕ್ಲೀನ್ ಮಾಡ್ಕೋಬೇಕು. ಇಲ್ಲಿ ಸೇವಂತಿ ಗಿಡ ಪೂರನೇ ಒಣಗಿಬಿಟ್ಟಿತ್ತು. ನೋಡೋಣ, ಈ ಥರ ಕಡ್ಡಿ ಮಾತ್ರ ಬಿಟ್ಟಿದ್ದೀನಿ, ಬರುತ್ತಾ ಹೇಗೆ ನೋಡೋಣ ಅಂಥೇಳಿ. ಮತ್ತು ಮಲ್ಲಿಗೆ ಗಿಡನೂ ಎಲ್ಲ ಎಲೆಗಳೆಲ್ಲ ತೆಗೆದ್ಬಿಟ್ಟು ಈ ರೀತಿ ಕಡ್ಡಿ ಥರ ಬಿಟ್ಟಿದ್ದೀನಿ, ಚಿಗುರು ಬರಲಿ ಅಂಥೇಳಿ. ಮತ್ತು ಇಲ್ಲಿ ಸೇವಂತಿ ಗಿಡನೂ
ಎಲ್ಲ ಒಣಗ್ಬಿಟ್ಟಿದೆ. ಬಟ್ ಇದನ್ನು ಸ್ವಲ್ಪ ನಿಧಾನಕ್ಕೆ ಕೆಲಸ ಮಾಡ್ಕೋಬೇಕು. ಮತ್ತು ಹಾಗೆ ಪತ್ರೆನೂ ಕೂಡ ತುಂಬ ಬಲ್ತು ಈ ಥರ ದಪ್ಪ ದಪ್ಪ ಒಣಗ್ದಂಗೆ ಆಗಿದೆ. ಮತ್ತು ಇಲ್ಲಿ ಒಂದು ಸೇವಂತಿ ಗಿಡ ಕೂಡ ಇದೆ. ಇದನ್ನು ಬೇರೆದಕ್ಕೆ ಶಿಫ್ಟ್ ಮಾಡ್ಕೋಬೇಕಷ್ಟೇ, ಇಲ್ಲ ಅಂದರೆ ನಾನು ಪಾಟ್ ಚಿಕ್ಕದು ಅಂದ್ಕೊಂಡು ಇದೆಯಲ್ಲ ಅಗಲ ಇದೆಯಲ್ಲ ಅಂತ ಬಿಟ್ಟೆ. ಹಾಗೆ ನೋಡಿ ಎಲ್ಲ ಒಂದೆಲ್ಗ ಪೂರ್ತಿ ಒಣಗೋಗಿದೆ. ಹಾಕಿ ಎಲ್ಲ ನೀರೇ ಹಾಕಿಲ್ಲ. ಬಂದಮೇಲೆ ನನಗೂ ಸ್ವಲ್ಪ ಫುಲ್ಲು ಜ್ವರ ಮತ್ತು ನೆಗಡಿ ತಲೆಭಾರ ಆಗೋಯ್ತು. ಹಾಗಾಗಿ ನಾನು ಕ್ಲೀನ್ ಮಾಡಿ ಬಂದು ನೋಡೋದಕ್ಕಾಗಲಿಲ್ಲ. ಸ್ವಲ್ಪ ಹಾಕಿದ್ದೆ, ಬಟ್ ತುಂಬಾ ಸುಸ್ತಾದಂಗೆ ಆಗಿಬಿಡ್ತು. ಆಗಲೇ ಇಲ್ಲ ನನ್ನ ಕೈನಲ್ಲಿ, ಬಿಟ್ಬಿಟ್ಟೆ. ಮತ್ತು ಹಾಗೆ ಇಲ್ಲಿ ಕೂಡ ಎಷ್ಟು ಎಲ್ಲ ಒಣಗಿದೆ. ಸದ್ಯಕ್ಕೆ ಒಂದು ಸ್ವಲ್ಪ ಕ್ಲೀನ್ ಮಾಡ್ತೀನಿ. ಮೇಲ್ಮೇಲೆ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡೋಕ್ಕಾಗಲ್ಲ. ಎಷ್ಟು ಕನಕಾಂಬರಗಳು ಉದುರಿತ್ತು ಅಂತ ಈ ಗಿಡದ್ದು. ತುಂಬ ಗಿಡಗಳು ಬೀಜ ಉದುರಿ ಗಿಡಗಳಾಗಿತ್ತು. ಅದು ಕೂಡ ಎಲ್ಲ ಒಣಗ್ದಂಗೆ ಆಗಿಬಿಟ್ಟಿತ್ತು. ನೋಡೋಣ. ಇಲ್ಲಿ ನೋಡಿ ಕಾಂದಾರ ಮೆಣಸಿನ್ಕಾಯಿ ಕೂಡ ಒಣಗಿಬಿಟ್ಟಿದೆ. ಎರಡು ಮೆಣಸಿನ್ಕಾಯಿ ಸಿಕ್ತು, ಎತ್ಕೊತೀನಿ. ನೋಡೋಣ. ಮತ್ತು ಇದೂ ಅಷ್ಟೇ ಕಟ್ ಮಾಡಿ ತೆಗೆದ್ಬಿಡ್ತೀನಿ. ಹಾಗೇ ಸ್ವಲ್ಪ ಚಿಗುರು ಬರುತ್ತೆ. ಈಗ ಹಾಗೆ ಬಿಟ್ಟರೆ ಬರಲ್ಲ. ಹಾಗಾಗಿ ಎಲ್ಲೂ ಕೂಡ ಇದು ಎಲ್ಲ ಹಾಗೆ ಗೊಬ್ಬರ ಆಗಲಿ, ಏನು ಹಾಕಿಲ್ಲ, ಹಾಕಬೇಕು. ಪ್ರತಿಯೊಂದು ಗಿಡನೂ ನೋಡೋದಕ್ಕಾಗ್ತಾಯಿಲ್ಲ, ಹಂಗಾಗ್ಬಿಟ್ಟಿದ್ದಾವೆ. ಎಲ್ಲ ವರಮಹಾಲಕ್ಷ್ಮಿ ಹಬ್ಬದಷ್ಟೊಳಗಡೆ ಕೇರ್ ಮಾಡ್ಕೋಬೇಕೀಗ. ನೋಡಿ ಪೀಸ್ ಲಿಲ್ಲಿ ಗಿಡ ಕಿತ್ತಿದ್ದಾರೆ ಯಾರೋ ಕಾಣೆ, ಕಿತ್ತಿ ಬಿಟ್ಟಿದ್ದಾರಲ್ಲಪ್ಪ. ದೇವ್ರೆ, ನೋಡಿ ಈ ಥರ ಯಾರೋ ತೆಕ್ಕೊಳ್ಳೋಕ್ಕೆ ಕಿತ್ತಿದ್ದಾರೆ, ಕಿಟ್ಬಿಟ್ಟು ಹಾಗೆ ಬಿಟ್ಟಿದ್ದಾರೆ ಅನ್ಸುತ್ತೆ. ಎಲ್ಲಾದರೂ ಹೋದರೆ ಇದರ್ಥ ಬೇಜಾರಾಗುತ್ತೆ. ಏನೇನಾಗಿದೆ ಅಂತ ಇನ್ನೂ ಗೊತ್ತಾಗ್ತಾ ಇಲ್ಲ, ನೋಡಬೇಕು. ಇಲ್ಲೂ ಅಷ್ಟೇ ಬೇಡದೇ ಇರೋದೆಲ್ಲ ತುಂಬ ಬಂದಿದೆ. ಇದು ಸ್ವಲ್ಪ ಬಂತು, ಚಿಗುರು ಬಂತು. ಪಲಾವ್ ಗಿಡ ಇದು ಬೇರೆದಕ್ಕೆ ಹಾಕೋಬೇಕು. ಮತ್ತು ಇದು ನನ್ನ ಫ್ರೆಂಡಿಗೆ ಹೇಗಾದರೂ ಮಾಡಿ ತಲುಪಿಸ್ಬೇಕು. ಎಲ್ಲಿಗಾದರೂ ಹೋದರೆ ಇದು ಒಂದು ಸಮಸ್ಯೆಗಳು ನೋಡಿ. ಗಾರ್ಡನ್ ಮಾಡಿರೋರು ಎಲ್ಲೂ ಹೋಗಂಗೆ ಇಲ್ವಾ ಅನಿಸುತ್ತೆ. ಗಿಡಗಳಿದು ಹೋಯ್ತು, ಎಲ್ಲ ಹೋಯ್ತು. ಸದ್ಯಕ್ಕಿಷ್ಟು ಕ್ಲೀನ್ ಮಾಡ್ಕೊತೀನಿ. ವಾರ ಬೇರೆ ಮಾಡಬೇಕು. ಹಾಗಾಗಿ ಕೆಲಸ ಜಾಸ್ತಿ ಇದನ್ನು ಮಾಡ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ. ಕ್ಲೀನ್ ಮಾಡಿಕೊಂಡು ವಾರ ಮಾಡಬೇಕು. ಅದಕ್ಕೆ ಹೋಗ್ತೀನಿ. ಆಲ್ರೆಡಿ 3-4 ದಿವಸದಿಂದ ಪೂಜೆನೂ ಕೂಡ ಮಾಡಿಲ್ಲ. ಹಾಗಾಗಿ ಇದಿಷ್ಟು ಕ್ಲೀನ್ ಮಾಡಿಕೊಂಡು ಹೊಟ್ಟೋಗ್ತೀನಿ. ಈಗ ಇನ್ನೊಂದು 2 ದಿನ ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಕೆಲಸ ಮಾಡ್ಕೊತೀನಿ. ನೋಡಿ ಎಷ್ಟು ಕ್ಲೀನ್ ಮಾಡ್ತಾಯಿದ್ರೆ ಇದ್ದೇ ಇರುತ್ತೆ. ಗಾರ್ಡನ್ ಒಂದೇ ನೋಡಿಕೊಂಡ್ರೆ ಆಗಲ್ಲ.
ಸಾರಿ ಗಿಡಗಳು ನೋಡಿಕೊಂಡ್ರೆ ಆಗಲ್ಲ. ಅದ್ರ ಜೊತೆಗೆ ಗಾರ್ಡನ್ನಲ್ಲಿ ಇಷ್ಟೆಲ್ಲ ಕೆಲಸಗಳಿರುತ್ತೆ. ಇಷ್ಟೆಲ್ಲ ಕೆಲಸಗಳನ್ನೂ ಕೂಡ ಮಾಡ್ಕೋಬೇಕು. ಸದ್ಯಕ್ಕೆ ಸ್ವಲ್ಪ ಇನ್ನೂ ಬಗ್ಗಿದ್ರೆ ತಲೆಭಾರ ಆಗ್ತಾಯಿದೆ. ಹಾಗಾಗಿ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡ್ಕೊತೀನಿ. ನೋಡಿ ಎಷ್ಟು ಬಂತು. ಕ್ಲೀನಿಂಗ್ ಮಾಡಿದರೆ ಇನ್ನೂ ಸಿಗುತ್ತೆ. ಈಗ ಆಗ್ತಾಯಿಲ್ಲ. ನೋಡ್ತಾ ಇದ್ದೀರಲ್ಲ ಹೆಂಗಾಗಿದೆ ನನ್ನ ಗಾರ್ಡನ್ ಅಂತೇಳಿ. ಇಲ್ಲೂ ಕೂಡ ಎಲ್ಲ ಕೆಲವೊಂದು ಎಲೆಗಳು ಒಣಗಿದ್ದಾವೆ. ಈ ರೀತಿ ಮಾಡಿಬಿಟ್ರೆ ಉದುರೋದಾದರೂ ತಪ್ಪುತ್ತೆ. ಅದಕ್ಕೆ ಕೆಳಗಡೆ ಬಿದ್ದು ಪಾಟ್ ಕೆಳಗಡೆಗೆಲ್ಲ ಹೊಟ್ಟೋಗುತ್ತೆ ಗಾಳಿ ಬೀಸಿದಾಗ. ಆವಾಗ ಇನ್ನೂ ರಿಸ್ಕ್ ಆಗಿಬಿಡುತ್ತೆ. ಅದಕ್ಕೆ ನಾನು ಈ ರೀತಿಯಾಗಿ ಮಾಡ್ಕೊತೀನಿ. ಇದೆಲ್ಲ ಕ್ಲೀನ್ ಮಾಡಿ ಆಮೇಲೆ ಸಿಗ್ತೀನಿ ನಿಮಗೆ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆಯೇ ಲೈಕ್ ಕೊಟ್ಟು ಕಮೆಂಟ್ ಕೊಡಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಬಾಯ್ ಟೇಕ್ ಕೇರ್.